ಗೈಸ್ 3 ಮ್ಯಾಗಿ ಹಾಕ್ತೆ. ಇಲ್ಲಮ್ಮ ಅಮ್ಮ ಅದು ಒಂಚೂರು ನೋಡಿ ಗೈಸ್, ಕಾಲೇಜ್ ಹುಡುಗಿ ತರ ಬರ್ತಾರದಲ್ಲ ನೋಡಿ ಗೈಸ್ ಅಂತ ಗೊತ್ತು. ವಧೆಗಳು ವಧೆಗಳು ಕೊಡ್ತೀನ ಭಯ. ಇವ್ರು ಎಲ್ಲಾರ್ಕಿನ್ನ ಸೂಪರ್ ಆಗಿ ಕಾಣ್ತಿರೋದು ಅಂಕಲ್ ಒಬ್ರೆ. ದೂರದಿಂದ ನೀವಿಬ್ರು ತುಂಬಾ ಹೀರೋಯಿನ್ಗೆ ಹೀರೋಯಿನ್ ಡಬಲ್ ಹೀರೋಯಿನ್, ಆದ್ರೆ ಹತ್ರ ಬಂದ ನಾನಂತೂ ಒಪ್ಪಲ್ಲಪ್ಪ. ನೋಡಿ ಮದ್ವೆ ಗಂಡು ಯಾವ ಕಲರ್ ಸೆಲೆಕ್ಷನ್ ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಕಮ್ಮಿ ಇದ್ದಿದ್ರೆ ತಗೊಂಡಿರೋದು. ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಫೈನಲಿ ನಮ್ಮಮ್ಮ 11:30 ಬಿಟ್ಟು 10:00 ನಮಗೆ ತಿಂಡಿ ಕೊಟ್ಟಿದ್ದಾರೆ. ಅದು ಸೀದಾ ಬಟ್ಲಲ್ಲಿ ಕೊಟ್ಟವ್ರೆ. ಹೀಗೆ ತಿನ್ಕೊಳ್ಳವ ನೀನು, ಹಾಲು ಕಾಯಿಸೋ ಬಟ್ಟಲ್ಲಿ ಸೀದಾ ಕೊಟ್ಬಿಟ್ಟವ್ರೆ. ಇಲ್ಲೇ ಟಿವಿ ನೋಡ್ಕೊಂಡಿದ್ದೆ. ಈಗ ಲೇಟ್ ಆಗಿದ್ದೆ, ಒಂದು 9:30 ಎದ್ದೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ತಿಂತೇನೆ. ಬಟ್ ಆಶ್ಚರ್ಯ ಏನಂದ್ರೆ ನಮ್ಮಮ್ಮ ನನಗೆ 10:00 ಕೊಟ್ಬಿಟ್ಟವ್ರು ಇವತ್ತು. ಖುಷಿ ಖುಷಿ. ಇದನ್ನು ತಿಂದ್ಬಿಟ್ಟು ಟ್ಯಾಬ್ಲೆಟ್ ಬೇರೆ ನುಂಗ್ಬೇಕು. ಬನ್ನಿ ಬ್ರೇಕ್ಫಾಸ್ಟಿಗೆ ಇವತ್ತು ಚಿತ್ರಾನ್ನ ತಿನ್ನುವ. ಗೈಸ್ ಟೈಮು 2 ಗಂಟೆ. ಆವಾಗಿಂದ ಸುಮ್ಮನೆ ಕುತ್ಕೊಂಡಿದ್ದೆ, ಏನು ಕೆಲಸ ಇಲ್ಲ. ನಮ್ಮವ್ವ ನನಗೋಸ್ಕರ ಇದು ಮಾಡಿಕೊಟ್ಟವ್ರೆ. ಮತ್ತು ಏನಿದು ಆಲೂಗಡ್ಡೆ ಬೋಂಡ ಏನೋ ಮಾಡಿದ್ದಾರೆ. ಆಮೇಲೆ ಇವಾಗ ನಾನು ಮ್ಯಾಗಿ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಒಂದು ವೈರಲ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಮ್ಯಾಗಿನ ಟ್ರೈ ಮಾಡಬೇಕು, ಯಾವ ಥರ ಬರುತ್ತೆ ಅಂತ ನೋಡಬೇಕು. ಸೊ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಬರ್ತಾಯಿತ್ತು. ಒಂದವೇ ಬಂದಿದ ತಕ್ಷಣ ಪಟ್ ಅಂತ ಮ್ಯಾಗಿ ಮಾಡೋದು. ನೋಡೋಣ ಇವತ್ತು ಮ್ಯಾಗಿ ಹೆಂಗ್ ಬರುತ್ತೆ ಅಂದ್ಬಿಟ್ಟು. ಅಮ್ಮ ಗೈಸ್ ಮನೇಲಿರೋ ಎಣ್ಣೆನೆಲ್ಲ ರುಳಿಗೆ ಹಾಕ್ಬಿಟ್ಟಿದೆ. ಅಪ್ಪ ಏನಾದ್ರು ತಿಂದ್ಬಿಟ್ಟಿದ್ರೆ ಮುಗೀತ್ ಕತೆ. ಹೆಂಗ್ ಹೊಡಿತಿತ್ತಂದ್ರೆ ಮನೇಲಿರೋ ಎಣ್ಣೆ ಯಾಕೆ ಖಾಲಿ ಆಯ್ತದೆ ಅಂದ್ರೆ ಗೊತ್ತಾಯ್ತೈತೆ, ಇಲ್ಲಿ ಸುರಿದೈತೆ ನಮ್ಮ ಅಮ್ಮಲ್ಲಿ. ಗೈಸ್ ಐಟಮ್ ಎಲ್ಲ ಬಂತು, ಮ್ಯಾಗಿ ಅದು ಇದು 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 ಎಲ್ಲ ಬಂತು. ಈ ಬಾಣ್ಲಿನ ತೆಗ್ದಿಲ್ ಬಿಟ್ಟು ಮ್ಯಾಗಿ ಮಾಡಿದ್ರೆ ಮುಗೀತು. ನಮ್ಮ ಅವು ಒಂಚೂರು ಜಾಸ್ತಿ ಸ್ವಲ್ಪ ಕೆಲಸ ಕೊಡ್ತೀನಿ ಅಷ್ಟೇ. ಇದ್ರೊಳಗಡೆ ಇವಾಗ ಫಸ್ಟ್ ಚೀಸ್ ಹಾಕ್ಬೇಕು, ಇದಾಕ್ಬೇಕು, ಬಟರ್ ಹಾಕ್ಬೇಕು, ಸಾಸ್ ಹಾಕ್ಬೇಕು, ಹಾಕ್ಬೇಕು ಅಷ್ಟೇ. ಇದು ಚೀಸು, ಇದು ಇಲ್ಲಿ ಪಕ್ಕದಲ್ಲಿ ಹಾಕು 3 ಚೀಸು, ಆಮೇಲೆ ಬಟರ್ ಜೊತೆಗೆ ಇದು ಸೋಯಾ ಸಾಸ್, ಇದ್ರ ಜೊತೆಗೆ ಮೈನೀಸ್, ಜೊತೆಗೆ ಮಿಲ್ಕ್ ಹಾಕ್ಬೇಕು. ನೀರಲ್ಲ ಇದು. ಗೈಸ್ 3 ಮ್ಯಾಗಿ ಹಾಕ್ಬಿಟ್ಟು ಇವಾಗ ಇದನ್ನ ಮೇಲೆ ಮುಚ್ಚಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಹರಡೋವರೆಗೂ, ಮ್ಯಾಗಿ ಎಲ್ಲ ಇಂಕೊಳ್ಳೋವರೆಗೂ ಬೇಯಿಸ್ತಾ ಇರ್ಬೇಕು. ಇವಾಗ ಏನೋ ಹೊಸ್ದಾಗಿ ಟ್ರೈ ಮಾಡ್ತಾ ಇದೀನಿ, ಟ್ರೆಂಡಿಂಗ್ ಅಂತ ಇನ್ಸ್ಟಾಗ್ರಾಮ್ ಇರೋ, ಅದಕ್ಕೆ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಎಲ್ಲ ನೀಟಾಗಿ ಪರವಾಗಿಲ್ಲ ಮಧು, ತಳ ಕಮ್ಮಿ ಮಾಡಿದ್ರೆ ತಳ ಹತ್ತಲ್ಲ ಮಧು. ನನ್ ಮಾತ್ ಕೇಳು, ಅದಿನ್ನೂ ಬೇಯ್ಬೇಕು. ಆ ಮ್ಯಾಗಿ ಎಲ್ಲ ಸ್ಮೂತ್ ಆದ್ಮೇಲೆ ನಾವ್ ಹಿಂಗ್ ಮಿಕ್ಸ್ ಮಾಡ್ತೀವಿ ಎಲ್ಲ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ನಿಂಗೆ ಗೊತ್ತಿಲ್ಲ, ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದು. ಬಟ್ರೆ ಹೋಗ್ಲಿ, ಓಡ್ರಿ ಕಡೆಗೆ ಓಡ್ರಿ. ಇಲ್ಲ ಕೊತ್ತಂಬರಿ ಬಿಡುವ ಬೇಡ, ತಿನ್ಬೇಡ. ಈಗ ನೋಡಲ್ಲಿ ಅದು ಬಿಸ್ಕೆಟ್ ತಗೋಣ. ಕುರ್ಕುರಿ ಐತಿಲ್ಲೋ. ನಮ್ಮ ಅವ್ವಂಗೆ ಈ ಮ್ಯಾಗಿ ತಿನ್ಸ್ತೀನಿ ಗೈಸ್, ಖುಷಿ ಆಗುತ್ತೆ ನನಗೆ. ಇಲ್ಲ ಇರು ಒಂದ್ ನಿಮಿಷ ಸಮಾಧಾನ, ಒಂದ್ ನಿಮಿಷ ಮಧು. ಹತ್ತಿಲ್ರಿ ಆಯ್ತು. ಫಸ್ಟ್ ನೀಟಾಗಿ ಎಲ್ಲ ಕೆರೆದವ್ರೆ, ನೀನ್ ಕೆರೆಯಕ್ಕೆ ಬಿಟ್ಟಿಲ್ಲ. ಇರು ನೋಡಲ್ಲಿ. ಇಲ್ಲಮ್ಮ ಅಮ್ಮ ಅದು ಒಂಚೂರು ಏನ್ ತಳ ಇದೆ, ಏನು ಹತ್ತಿಲ್ಲ ಕಣ. ಅದು ಇರೋದು ಹೆಂಗೆ ಕಣ, ಇರೋದಿಲ್ಲ ನೋಡಲ್ಲಿ. ಅಲ್ಲೋಡು ಅದು ಇರೋದೇ ಹಂಗೆ ಅಮ್ಮ, ಹಂಗೆ ಬರೋದು. ಅದು ಮೇಲ್ಗಡೆ ಸ್ಮೂತ್ ಆಗ್ಬೇಕಿದು. ಅದಕ್ಕೆ ಅವರು ನೀಟಾಗಿ ಕೆರ್ದಿದ್ರು ಗೊತ್ತಾ. ಕೆರ್ದಿಲ್ಲ ಕಣಮ್ಮ. ಅಯ್ಯೋ ಕೆರ್ದ್ಬಿಟ್ಟು ಅದು ಕುದಿತಾ ಇದ್ದಕ್ಕೆ ಹಾಲು ಹೆಚ್ಚಾಗಿ ಹಾಕ್ಬೇಕು. ನೀನ್ ಒಂದೇ ಲೋಟ ಅಲ್ಲಿ ಇಲ್ಲ ಕಣೋ. ಹಾಲು ಹಾಕು ಪರವಾಗಿಲ್ಲ, ಹಂಗೇನಿಲ್ಲ. ಎಲ್ಲ ಹಾಲ್ ಮಾಡ್ಬಿಡ್ತೀಯ. ತಾವ್ ಬಂದ್ಬಿಟ್ಟ ಏನೋ ಮಾಡ್ಕೊತಿದ್ದೆ, ಹೋಗಪ್ಪ ನೀನು. ಇವಾಗೆಲ್ಲ ಹಾಲ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ. ಮಾಡ್ಬಿಟ್ಟೋಗ, ನಂಗೆ ಗೊತ್ತಿಲ್ಲ. ಇವಾಗ ನೀನೆಲ್ಲ ಹಾಳ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ. ನೋಡಲಿ ನೀನ್ ಹಾಳ್ ಮಾಡಿದ್ದೆ ನಂದು. ಹಾಲ್ ಹಾಕ್, ನಂಗೆ ಗೊತ್ತಿಲ್ಲ. ನಂಗೆ ಹಾಳ್ ಮಾಡಿಕ್ಕಿದ್ದೆ, ಹೆಂಗೋ ಮಾಡ್ಕೊತಿದ್ದೆ ನಾನು. ಬಂದ್ಬಿಟ್ಟು ಹಾಳ್ ಮಾಡ್ಬಿಟ್ಟೆ ನೀನ್ ನನ್ ಮ್ಯಾಗಿನ. ನನ್ ಮ್ಯಾಗಿನೆಲ್ಲ ಹಾಳ್ ಮಾಡ್ಬಿಟ್ಟೆ ಕಣಮ್ಮ. ಹೋಗಮ್ಮ, ನನ್ ಮ್ಯಾಗಿನೆಲ್ಲ ಹಾಳ್ ಮಾಡ್ಬಿಟ್ರೆ. ಚೆನ್ನಾಗಿತ್ತು, ಮಾಡ್ತಿದ್ದೆ ನಾನು. ನನ್ ಮ್ಯಾಗಿನೆಲ್ಲ ಹಾಳ್ ಮಾಡ್ಬಿಟ್ಟೆ ಕಣವ. ನನ್ ಮ್ಯಾಗಿನೆಲ್ಲ ನನ್ಗೆ ಗೊತ್ತಿಲ್ಲ, ನೀನೇ ಮಾಡ್ಕೊಡಿ, ಏನು ಬೇಕಾದ್ರೆ. ಗೈಸ್ ಕರೆಕ್ಟ್ ಆಗಿ ವಿಡಿಯೋ ನೋಡ್ಕೊಂಡು ಮಾಡ್ತಿದ್ದೆ, ಬಂದ್ ನಮ್ಮ ಅಮ್ಮ ಎಲ್ಲ ಹಾಳ್ ಮಾಡ್ಬಿಟ್ರಲ್ಲಿ. ತಳ ಎಂತದು ಹತ್ತಿಲ್ಲ, ಅದು ಹಂಗೆ ಅದು ಮೇಲ್ಗಡೆಯಿಂದ ಬಿಸಿ ಬೀಳ್ತಾ ಇರುತ್ತೆ, ಅವಾಗ ಅದು ಹಿಂಗಾಗುತ್ತೆ. ನಿಂಗೆ ಗೊತ್ತಿಲ್ಲ, ಸುಮ್ಮನಿರಪ್ಪ. ಕಳಿಸ್ಬಿಟ್ಟೆ. ಡೌ ನಮ್ಮ ಡೌ ಸಾಕದ ನಗದ್ ನೋಡ್,
ನಗದ್ ಕಳ್ಳಿ ಕಣ ಗೈಸ್ ಇಲ್ಲಿ ಒಂಚೂರು ಇತ್ತು, ಇದನ್ನ ಟೇಸ್ಟ್ ಮಾಡ್ತಾ ಇದೀನಿ. ನನಗೆ ಗೊತ್ತು ಚೆನ್ನಾಗಿ ಬಂದಿತ್ತು ಅಂತ, ಯಾಕಂದ್ರೆ ಚೀಸ್ ಎಲ್ಲ ಇದೆ, ಚೆನ್ನಾಗಿ ಬರುತ್ತೆ. ಸಾಕಾರ ಬಂದಿದೆ, ಮಸ್ತ್ ಗೈಸ್. ನಕ್ಕೊಂಡು ತಿಂದೆ ನಾನಂತೂ. ಫೈನಲ್ ಟಚ್ಚು ನಮ್ಮ ಮ್ಯಾಗಿ ಹಿಂಗಿರುತ್ತೆ ಅಷ್ಟೇ ಗೈಸ್. ನಮ್ಮಮ್ಮ ತಳ ಹತ್ತೈತೆ ಅಂತ ಹೇಳಿದ್ರು, ನೋಡಿದ್ರೆ ಸ್ವಲ್ಪ ಮಾತ್ರ ಹತ್ತಿರೋದಷ್ಟೇ, ಜಾಸ್ತಿನೇ ಹತ್ತಿಲ್ಲ. ಆದರೂ ಹೆಂಗೋ ಹಿಂಗೆ ಮಾಡಿ ಮ್ಯಾಗಿ ರೆಡಿ ಆಗಿಬಿಟ್ಟೈತೆ. ಈ ಒಂದು ಮ್ಯಾಗಿ ಮಾಡೋದಕ್ಕೆ ಇಷ್ಟೆಲ್ಲ ಗಬ್ಬೆ ಬಿಡಿಸ್ಬಿಟ್ಟಿದ್ದೀನಿ ನಾನಂತೂ. ಟೇಸ್ಟ್ ಮಾಡೋ ಸಮಯ ನನ್ನ ಸ್ಪೂನಲ್ಲಿ ಬದಲು ಕೈಯಲ್ಲೇ ತಿಂತಾ ಇದ್ದೀನಿ. ಇಲ್ಲಿಂದನೇ ತಗೊಳ್ಳೋಣ. ಅದು ಇಟ್ಟಿ ಮುದ್ದೆ ಬಂದಂಗೆ ಬಂದ್ಬಿಟ್ಟೈತೆ. ಮುದ್ದೆ ಥರ ಬಿಟ್ಟರೆ ಟೇಸ್ಟ್ ಮಾತ್ರ ಅಲ್ಟಿಮೇಟು ಗೈಸ್. ನೀವು ಟ್ರೈ ಮಾಡ್ಬೋದು ಇದನ್ನ. ಅದು ಅಷ್ಟೇ ಆಗಿ ತಿನ್ನಕ್ಕೆ ಸ್ವಲ್ಪ ತಿಂದೆ ಅಷ್ಟು, ಜಾಸ್ತಿ ಏನು ತಿಂದಿಲ್ಲ. ನೀನೇ ಹೇಳ್ದೇನೆ ಸ್ವಲ್ಪ ತಿನ್ನು ಅಂತ, ಅದಕ್ಕೆ. ಇಲ್ಲ ಇವು ನಮ್ಮ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡೈತೆ ನನ್ನ. ಅದೇನೋ ಸ್ಮೂತಾಗಿ ಹಿಂಗೆ ಹೇಳ್ಕೊಂಡಿದ್ದಷ್ಟು ಹಿಂಗೆ ಬರುತ್ತಲ್ಲ, ಆ ಥರ ಇದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು. ಬಟ್ ಒಂದು ಟ್ರೈ ಮಾಡಬೇಕಿತ್ತು, ಮಾಡಿದೆ. ಬಟ್ ಅದು ನನಗೆ ಮಾಡೋಕ್ಕೆ ಬಂದಿಲ್ಲ. ಶೆಫ್ ನಾನು. ನಮ್ಮ ಚೋಟ ಮರಿ ಬತ್ತಾ, ಅವಳೊಂಚು ಟೇಸ್ಟ್ ಮಾಡಲಿ ಗೈಸ್. ಇವಾಗ ಏನಂದರೆ ನಾವು ನಮ್ಮ ಕಾರ್ನ ಸರ್ವಿಸ್ ಕೊಟ್ಟಿದ್ವಿ. ಸೊ ಸರ್ವಿಸ್ಸು ಆಗಿದೆ ಅಂತೆ. ಅದು ಬೇರೆ ಎಷ್ಟು 14,000 ಏನೋ ಬಿಲ್ ಬಿದ್ದೈತಂತೆ ಅಪ್ಪ. ಆಮೇಲೆ ಅವ್ರು ಹೇಳಿದ್ರು 90,000 ಕಿಲೋಮೀಟ್ರ್ ಆದಮೇಲೆ ನೀವು ಸರ್ವಿಸ್ ಮಾಡಿಸ್ಬೇಕು ಅಂತ. 90,000 ಕಿಲೋಮೀಟ್ರ್ ಆಗ್ಬಿಟ್ಟಿತ್ತು. ಸರ್ವಿಸ್ ಮಾಡಿಸಿ 14K ಆಗೈತೆ. ಇವಾಗ ನಾನು ಇಲ್ಲಿಂದ ಓಲಾ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಕಾರ್ ತೊಗೊಂಡು, ಮತ್ತು ಬುಜ್ಜಿ ಅವ್ರ ಅಮ್ಮ ಅವರು ಕೂಡ ಬೇಗ ಬರ್ತೀನಿ ಅಂತ ಹೇಳಿದ್ರು ಇವತ್ತು. ಅವರೇನೋ ಮದುವೆಗೆ ಹೋಗ್ತಾರೆ, ಮತ್ತು ಇನ್ನೊಂದು ನಮ್ಮ ಸಖಿ ಪೇಜಿಗೆ ಒಂದು ಶೂಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಅವ್ರನ್ನೂ ಪಿಕಪ್ ಮಾಡಿಕೊಂಡು ಬರೋ ಒಂದು ಪ್ಲ್ಯಾನ್ ಇರೋದು. ಲೆಟ್ಸ್ ಗೋ, ಹೋಗುವ. ಬಂದು ಗೈಸ್ ಆಟೋ. ಆ್ಯಂಡ್ ಇವಾಗ ಇಲ್ಲಿಂದ ಒಂದು 15 ಮಿನಿಟ್ಸು ಹೋಗೋಷ್ಟಲ್ಲಿ 15 ಮಿನಿಟ್ಸ್ ಅಲ್ಲಿವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಏನೋ ಮಾಡಬೇಕು ಅಂದ್ಕೊಂಡೆ, ನೆನಪೇ ಆಯ್ತೀರ. ಲೆಟ್ಸ್ ಗೋ. ಈ ಸೀನ್ಗಳೆಲ್ಲ ನಿಮಗೆ ಆಲ್ಮೋಸ್ಟ್ ಹೆಂಗಂದರೆ ನೀವು ನೋಡ್ಬಿಟ್ಟಿರ್ತೀರ, ಸ್ಯಾಮ್ಸಂಗ್ ಇರೋ ಬ್ಲಾಗಲ್ಲಿ ನೀವು ನೋಡ್ಬಿಟ್ಟಿರ್ತೀರ. ಈಗ ನಾನು ಇವಾಗ ಆಟೋದಲ್ಲೇ ಹೋಗ್ತಾ ಇದ್ದೀನಿ, ಆಟೋನ ತೋರಿಸ್ಲೇಬೇಕು ಇವಾಗ. ಆಟೋದಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕು. ಸೊ ಈ ಸೀನ್ ಹೆಂಗಿರುತ್ತೆ ಅಂದರೆ ಸೇಮ್ ನೀವು ಸ್ಯಾಮ್ಸಂಗ್ ಇರೋ ಥರನೇ ಮಾಡ್ತಿದ್ದೀರಲ್ಲ ಅಂತ ಅಂದ್ಕೊಂಡ್ಬಿಡ್ತೀರ. ನಾನು ಏನು ಮಾಡ್ತೀನಿ ಇವಾಗ ಆಟೋದಲ್ಲಿ ಹೋಗ್ತಿದ್ದೀನಿ ಅಂದಮೇಲೆ ಏನು ಹೇಳ್ಬೇಕು, ನಾನು ಇವಾಗ ಆಟೋದಲ್ಲಿ ಹೋಗ್ತಿದ್ದೀನಿ ಅಂತಲೇ ಹೇಳಬೇಕು. ಡೈಲಿ ಬ್ಲಾಗ್ ಮಾಡ್ಬೇಕಾದ್ರೆ ಇದೇ ಅಲ್ವಾ ಮಾಡ್ಬೇಕಾಗಿರೋದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೆಂಗಿರುತ್ತೆ ಅಂದರೆ ಗೈಸ್, ಸೊ ಸ್ಯಾಮ್ಸಂಗ್ ಇರೋರು ಇನ್ನೂ ಅಂದರೆ ಇನ್ ಕೇಸ್ ನಾನು ಯಾವ್ದಾದ್ರು ಒಂದು ಬ್ಲಾಗ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಅವ್ರು ಇನ್ನೂ ಆ ಬ್ಲಾಗ್ನ ಮಾಡಿರಲ್ಲ. ಯಾವ್ದಾದ್ರು ಒಂದು ಚಾಲೆಂಜ್ ಬ್ಲಾಗ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಆ ಬ್ಲಾಗ್ನ ಅವ್ರು ಮಾಡಿರಲ್ಲ. ಬಟ್ ಯಾವಾಗ ಅವ್ರು ಮಾಡಿ ಆದಮೇಲೆ ನನ್ನ ಬ್ಲಾಗ್ನ ನೋಡೋಕೆ ಬರ್ತಾರಲ್ಲ, ಅವಾಗ ರೀಸೆಂಟ್ ಪೀಪಲ್ ಏನಂತಾರೆ, ಓ ನೀವು ಸ್ಯಾಮ್ಸಂಗ್ ಇರೋರು ನೋಡಿ ಕಾಪಿ ಮಾಡಿದ್ದೀರಾ, ಈ ಥರ ಆಗ್ಬಿಡುತ್ತೆ. ಸೊ ಏನಂದರೆ ನಾವು ಫಸ್ಟ್ ಮಾಡಿದರೆ ಅದು ಬೇಗ ರೀಚ್ ಆಗಲ್ಲ. ಅದೇ ಲೈಕ್ ಗ್ರೋತ್ ಆಗಿರೋರು ಮಾಡಿದ್ರೆ, ಸೊ ಅವ್ರು ನೋಡ್ಕೊಂಡು ನಾವು ಮಾಡೋದು ಅನ್ನೋ ಅರ್ಥ ಬರುತ್ತೆ. ಇದೊಂದು ಅವಾಗ ನಡೀತಿರುತ್ತೆ. ನಾನೊಂದಿಷ್ಟು ನೋಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಇದು ನಡೀತಿರುತ್ತೆ ಗೈಸ್. ಗೈಸ್ ಅಲ್ಲಿ ನೋಡಿ ನಮ್ಮ ಕಾರಲ್ಲಿ ನಿಂತಿದೆ ಗೈಸ್. ಅಲ್ಲಿ ನಮ್ಮ ಕಾರ್, ಬ್ಯೂಟಿಫುಲ್ ಕಾರ್ ಕ್ಲೀನ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಇವಾಗ. ಫುಲ್ ಕ್ಲೀನ್ ಆಗಿಬಿಟ್ಟೈತೆ ಇವಾಗ. ಪಳಪಳ ಅಂತ ಹೊಡಿತಿದ್ದು ಗೈಸ್. ನಾವು ಫಸ್ಟು ನಮ್ಮ ಕಾರ್ನ ಇದೇ ಜಾಗದಲ್ಲಿ ತೊಗೊಂಡಿದ್ದು, ಇದೇ ಒಂದು ಬ್ರ್ಯಾಂಡಲ್ಲಿ ನಮ್ಮ ಕಾರ್ನ ತೊಗೊಂಡಿದ್ದು. ಅದು ಸೆಕೆಂಡ್ಸ್ ಆಗಿ ಮೋಸ್ಟ್ಲಿ ಒಂದು 3 lakhs ಹತ್ರ. ಅವಾಗ ನಾನು ಚೀಟಿ ಆಗ್ತೆ ಅಂತ ಹೇಳಿದ್ನಲ್ಲ, 1.6 years ಮುಂಚೆ ನಾವು ಈ ಕಾರ್ನ ತೊಗೊಂಡಿದ್ದು. ಇದೊಂಥರ ಲಕ್ಕಿ ಕಾರ್ ಇದ್ದಂಗೆ. ಇವಾಗ 0 ಆಗ್ಬಿಟ್ಟೈತೆ. 47 ಕಿಲೋಮೀಟ್ರು. ಅದು 90,000 ಕಿಲೋಮೀಟ್ರ್ ಇತ್ತು. ಇವಾಗ ಕಂಪ್ಲೀಟ್ಲಿ 0 ಮಾಡಿಕೊಟ್ಟಿದ್ದಾರೆ. ಇವಾಗ ಓಡಿಸ್ಬೋದು ಅಂತ ತೊಂದರೆ ಇಲ್ಲ. ಇವಾಗ ಅಕ್ಕನ್ನ ಕರ್ಕೊಂಡು ಹೋಗ್ಬೇಕು ನಾನು. ಗೇರ್ನೆಲ್ಲ ಲೂಸ್ ಮಾಡಿಕೋರೆ ಗುರು, ಹಂಗಿರ್ಬೇಕು. ಹಂಗೆ ಗೇರು, ಸ್ಟೇರಿಂಗ್ ಲೂಸ್ ಐತೆ. ಇದೊಂಚೂರು ಬಿಟ್ಮೇಲೆ ಎಸ್ ಸೂಪರ್. ಬನ್ನಿ ಗೈಸ್, ಇವಾಗ ಅಕ್ಕನ್ನ ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಅದು ಏನೇನು ಚೇಂಜ್ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಇವಾಗ ಈ ಕಾರಿಗೆ ಸರ್ವಿಸ್ ಮಾಡಿಸಿದ್ಮೇಲೆ ಬಿದ್ದಿರೋದು 14,000 ರೂಪಾಯಿ. ಅಪ್ಪ ಹೇಳ್ತಿದ್ರು. ಕಾರ್ ತಗೊಳ್ಳೋದು ಮುಖ್ಯ ಅಲ್ಲ, ಮೇಂಟೈನ್ ಮಾಡೋದು ಮುಖ್ಯ. ಅಲ್ಲಿ ನೋಡಿ ಗೈಸ್, ಕಾಲೇಜ್ ಹುಡುಗಿ ತರ ಬರ್ತಾರದು. ಅಲ್ಲಿ ನೋಡಿ ಗೈಸ್, ಕಾಲೇಜ್ ಹುಡುಗಿ ತರ ಬರ್ಬೇಕು ಕಾಲೇಜ್ ಹುಡುಗಿ. ಕಾಲೇಜ್ಗೆ ಹೋಗ್ತಾ ಇದ್ದೀರೋ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರೋ? ಅದೇ ನೋಡ್ತಾ ಇದೀನಿ. ಕಾಲೇಜ್ಗೆ ಹೋಗಿ ಬರ್ತಾ ಇದ್ದೀರೋ, ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರೋ? ಹೊಗಳು ಬಿಟ್ಟೆ ಅಂತಾನ ಟೀನೇಜ್ ಹುಡುಗಿ ಅಂದ್ಬಿಟ್ಟು. ಇಲ್ಲ ಬನ್ನಿ, ನೀವು ಆಂಟಿನೇ. ಗೈಸ್ ಪಿಕ್ ಮಾಡಾಯ್ತು.
ಹೊಡೆದೆ ಇವಾಗ ಗೈಸ್. ಹುಡುಗ ಕಾಲೇಜಿಂದ ಬಂದವನೆ. ಸರ್ ಒಳ್ಳೆ ಮ್ಯಾಗಿ ಮಾಡಿದ್ದೀನಿ, ತಿಂದ್ರೆ ಕಳೆದೋಗ್ಬಿಡ್ತೀಯ ಎಲ್ಲ. ನೀನ್ ಮುದ್ದೇನು ಅಷ್ಟು ಸ್ಮೂತ್ ಆಗಿರಲ್ಲ, ಮುದ್ದೇನೆ ಪರವಾಗಿಲ್ಲ ಅನ್ಬಿಡ್ತೀಯ. ನೋಡ್ಬಿಟ್ಟು ಕಿಚ್ಲಿ ಕಿಚನ್ ಅವರೆಲ್ಲ ಫೋನ್ ಮಾಡಕ್ ಹೋಗ್ಬೇಡಿ. ಅಲ್ಲೇ ಯಾವ್ದದು ಕಿಚಲಿ ಕಿಚನು ಇಲ್ಲೈತೆ ನೋಡಿ, ಸೂಪರ್ ಆಗೈತೆ, ಟೇಸ್ಟ್ ಐತೆ, ಬರೀ ಮುದ್ದೆ ತರ ಐತೆ ಅಷ್ಟೇ. ನೆಗೆಟಿವ್ ರಿವ್ಯೂ ಕೊಡೋ ಆಪ್ಷನ್ ನಿಂಗೆ ಕೊಟ್ಟಿಲ್ಲ ನಾನು. ಕೊಟ್ರು ಬೀಳ್ತಾವ ಅಂತ ಗೊತ್ತು ವಧೆಗಳು. ವಧೆಗಳು ಕೊಡ್ತೀನಿ ಅನ್ನೋ ಭಯ, ವಧೆ ಕೊಡ್ತೀನಿ ಅನ್ನೋ ಭಯ. ಫಸ್ಟ್ ತಿನ್ನು ಆಯ್ತು. ಎಷ್ಟು ಟೇಸ್ಟ್ ಇರ್ರಿ, ಹೆಂಗ್ ತಿಂತಿದ್ದೆ ನೋಡ್ತೀನಿ. ಆನೆಸ್ಟ್ ಆಗಿಲ್ಲ, ಪರವಾಗಿಲ್ಲ ಲೇ. ಜಾಸ್ತಿ ಇದು ಬೆಣ್ಣೆ ಹಾಕಿದ್ಯಾ, ಜಾಸ್ತಿ ಹಾಕಿದ್ಯಾ ಅಷ್ಟೇ. ಚೆನ್ನಾಯ್ತಾ ಟೇಸ್ಟ್? ತಿಂದ ಸಾಕು. ವಾಶ್ರೂಮ್ ಫ್ರೀ ಐತೆ, ಬೇಕಾದ್ರೆ ಹೋಗ್ಬೋದು. ಬೇಕಾದ್ರೆ ವಾಶ್ರೂಮ್ ಫ್ರೀ ಐತೆ, ಬೇಕಾದ್ರೆ ಹೋಗ್ಬೋದು. ಬಾಯ್ತು ಬಾಯ್ ಮುಂದೆ ಚೋ 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 ಬಾಯ್ ಬಾಯ್ ಮುಂದಕ್ಕೆ ಹೋಯ್ತು. ಥೋ ನಮ್ಮ ಅಮ್ಮ ಮಾತಾಡ್ತೈತೆ ಗೈಸ್ ಆಗಿಂದ. ನಮ್ಮ ಗೈಸ್ ನಮ್ ಚು 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 ಗೈಸ್ ನಮ್ ಚೋಟ ಮರಿ ಬಂದಿದ್ದಾಳೆ. ಗೈಸ್ ನಮ್ ಚು ಚು ನಮ್ ಬಾಯ್ತು ನಮ್ ಚೋಟ ಮರಿ ನೋಡಿ ಗೈಸ್. ಈ ಪ್ರಪಂಚದಲ್ಲಿ ನನ್ನ ಮೇಲೆ ಜಾಸ್ತಿ ಲವ್ ಇದೆ ಅಂತ ಏನ್ ಮಾಡೋದು ಗೈಸ್. ಹಂಗೆ ಪಕ್ಕದಲ್ಲಿ ಕ ಕ ಕ ಕ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಈ ಪ್ರಪಂಚದಲ್ಲಿ ಎರಡನೇ ಸುಂದರಿ ಅಂತ ಯಾರಾದ್ರೂ ಇತ್ತು ಅಂದ್ರೆ ಅದು ನಮ್ ಚೋಟ ಮರಿ ಮಾತ್ರ ಗೈಸ್. ಅದು ನಮ್ ಚೋಟ ಮರಿ. ಅಮ್ಮ ಚಿರಣ್ ತಿಂಟಿ ಫಸ್ಟು. ಇಲ್ಲಪ್ಪ ನಮ್ಮಮ್ಮ ಫಸ್ಟು. ಹಂಗಾರೆ ಬುಜ್ಜಿ ಬೇಡವಾ? ನಮ್ಮಮ್ಮ ಫಸ್ಟ್ ಬುಜ್ಜಿ ಸೆಕೆಂಡ್, ಆಮೇಲೆ ನೀವು ನೆಕ್ಸ್ಟ್ ಮಧು ಆಂಟಿ, ಆಮೇಲೆ ಅದೆಲ್ಲ ಈಗ ಏನೋ PUC ಇಳಿದ್ಮೇಲೆ ಫಸ್ಟ್ ಅಮ್ಮ, ಡಿಗ್ರಿ ಮುಗ್ದು ಮದ್ವೆ ಆದ್ಮೇಲೆ ಹೆಂಡತಿ ಫಸ್ಟ್. ನಿನಗೆ ಈಶೆಗೆ ಯಾರ ಜೊತೆ ಹೋಗ್ಬೇಕು ಅನ್ಕೊಂಡಿದ್ದೆ ನೆಕ್ಸ್ಟ್ ಹೋದ್ರೆ? ಈಶೆಗೆ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಇಲ್ಲ. ಇನ್ನೂ ಒಂದ್ ಹೇಳ್ದೆ ನನ್ನ ಹತ್ರ. ನಾನು ಹೆಂಡತಿ ಜೊತೆ ಹೋಗ್ತೀನಿ, ಅದಕ್ಕೂ ಮುಂಚೆ ಅಮ್ಮನ ಜೊತೆ ಹೋಗ್ತೀನಿ. ನೋಡು, ಎರಡ್ ಕಣ್ಣನ್ನ ಕಿತ್ಕೊ ಅಂತ ಹೇಳಿದ್ರೆ ಆಗಲ್ಲ, ಯಾಕಂದ್ರೆ ನಮ್ಗೆ ಎರಡು ಕಣ್ಣು ಇಂಪಾರ್ಟೆಂಟ್. ಚೋಟ ಮರಿ ಹೆಸರು ಹೇಳಿದ್ರ ಚೋಟ ಮರಿ ಹೆಸರೇ ಹೇಳಿಲ್ಲ ಬುಜ್ಜಿ. ಅವನೇ ಬಾಯ್ ಬಿಟ್ಟಿಲ್ಲ ಬುಜ್ಜಿ, ವಾಪಸ್ ನನ್ ಮೇಲೆ ತಿರುಗಿಸ್ತೋನೆ. ಆದ್ರೂ ಬಿಡಿ, ನಿಮ್ಗೆ ಗೊತ್ತು ಚೋಟ ಮರಿ ಕಂಡ್ರೆ ಯಾರಿಗ್ ಜಾಸ್ತಿ ಇಷ್ಟ, ಯಾರಿಗ್ ಜಾಸ್ತಿ ಇಷ್ಟ ಇಲ್ಲ. ಏನ್ ಹೇಳ್ಬೇಕು ಅಂತ ಏನಿಲ್ಲ ಬಿಡಿ. 3, 2 and start. ಅಯ್ಯೋ ಯಪ್ಪ, ಅಯ್ಯೋ ದುರ್ವಿಧಿಯೇ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಇಟ್ಟುಕೊಂಡಿದ್ದ, ಇವಾಗ ಈಡೇರ್ಸ್ಕೊಂಡ್ಬಿಟ್ಟಲ್ಲ. ಅಯ್ಯೋ ಇನ್ನೊಂದು ಟೇಕ್ ಮಾಡೋದಾ? ರೀಟೇಕ್ ವಾಪಸ್ ಚೆನ್ನಾಗಿ ಬಂದಿಲ್ಲ ಅದು. ಇನ್ನೊಂದ್ಸಲ ಟೇಕ್, ಕಮಾನ್ ಲೆಟ್ಸ್ ಗೋ, ಇನ್ನೊಂದು ಟೇಕ್. ಗೈಸ್ ಈಗ ನೋಡಿದ್ರೆ ಕ್ಲಿಪ್ಪು, ಯಪ್ಪ ಏನು ಹೊಡೆದ್ಲು ಗುರು ಚೋ. ಏನೋ ಒಟ್ಟಲ್ಲಿ ಏನೋ ನಿನ್ ಮನ್ಸಲ್ಲಿ ಇದ್ದಿದ್ದು ಹೊಡೆದೆ ಅಂತ ಅನ್ಕೊಂಡೆ. ಏನೋ ನಿನ್ಗೆ ಆಸೆ ಇತ್ತನೋ, ಜೋರಾಗಿ ಹೊಡೆದ್ಬಿಟ್ಟೆ ಅದು ಅಲ್ಲ. ಅಳ್ತಾನಾ? ಅಳ್ತಿದ್ದೇನೋ? ಮುझसे प्यार करती है या नहीं करती है? ಗೈಸ್ ಇವಾಗ ಇನ್ನೊಂದು ಅದ್ಭುತ. ಓ ಇದೇನಾ? ಹೌದಾ? ಓ ಮೈ ಗಾಡ್, ಇಲ್ಲಿ ನೋಡಿ ಗೈಸ್. ಚೆನ್ನಾಗೈತೆ. ಪೌಡ್ರ್ ಗಿಡ್ರ್ ಜಾಸ್ತಿ ಹಾಕ್ಬಿಟ್ಟವ್ರ ಗೈಸ್. ಈ ಸ್ಯಾರಿನೂ ಕೂಡ ನಮ್ಮ ಸಖಿ ಪೇಜ್ ಇಂದಾನೆ ತರಿಸಿರೋದು. ಎಲ್ಲಿ ನೋಡಿ, ನಾನ್ ಶಾಕ್ ಆಗ್ಬಿಟ್ಟೆ. ಅಕ್ಕ ನೋಡಿ, ಇದನ್ನ ಕೊಟ್ಟಿದ್ದು ಒಂದ್ಸಕ. ಸೂಪರ್ ಕ್ರೇಜಿ. ಬೈದ್ಬಿಟ್ಟ, ರೆಕಾರ್ಡ್ ಆಯ್ತು. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನಮ್ ಫಾದರ್ ಇಂಡಿಯಾ ಬಂದವ್ರೆ. ನೋಡಿ ನಾವ್ ಹೆಂಗ್ ಬೇಕು ಹಂಗೆ ಚಡ್ಡಿಲೆ. ಅಂಕಲ್ ಅಂಕಲ್ ಸಖತ್ತಾಗಿರೋದಂದ್ರೆ. ಗೈಸ್ ಇಲ್ಲಿ ಶೂಟ್ ಮಾಡ್ತಾ ಇದೀವಿ. ಸಖಿ ಪೇಜ್ಗೂ ಶೂಟು, ಮತ್ತೆ ಅಕ್ಕ ಪೇಜ್ಗೂ ಶೂಟು, ಅವನ್ ಪೇಜ್ಗೂ ಶೂಟು. ಏನ್ ಫ್ಯಾಮಿಲಿಯಲ್ಲಿ ಇಷ್ಟೊಂದು ಜನ
ಅಲ್ಲ ಅಕ್ಕ, ನೀವು ವರ್ಷಕ್ಕೊಂದ್ಸಲಿ ಪೋಸ್ಟ್ ಮಾಡ್ತಿದ್ದವ್ರು ತಿಂಗಳಿಗೆ ಬಿಡೋ ಸಾಕು ನೋಡ್ರೆ. ಏನಮ್ಮ ಸೀರೆ ಚೆನ್ನಾಗಿ ಕಾಣಿಸ್ತಾ ಚೆನ್ನಾಗಿ ಕಾಣ್ತಿದ್ದಾರ? ಸೀರೆ ಚೆನ್ನಾಗಿ ಕಾಣ್ತಿದೆ ಅಂತ ಅಮ್ಮ ಹೇಳ್ತಿದ್ದು. ಯಾವ ಸೀರೆ? ಸಖಿ ಸೀರೆ. ಇಲ್ಲ ಅಂದೆ ನಾನು ಯಾವಾಗಿಲ್ಲ ಅಂದೆ. ಅವರು ಮದ್ವೆಗೂನು ರೆಡಿ ಆಗಿರೋದು ಮತ್ತೆ ಅದಕ್ಕೂ ರೆಡಿ ಆಗಿದ್ದಾರೆ. ನಂಗೆ ಇವ್ರು ಎಲ್ಲಾರ್ಕಿನ್ನ ಸೂಪರ್ ಆಗಿ ಕಾಣ್ತಿರೋದು ಅಂಕಲ್ ಒಬ್ರೆ. ಯಪ್ಪ ಅಯ್ಯೋ ಅಳ್ತಾಳೆ ಈಗ. ನಾವೇನಾರು ರೇಗ್ಸ್ಬಿಟ್ರೆ ಅಳ್ತು ಬಿಡ್ತಾರೆ. ಗೈಸ್ ಇವ್ರು ಎಲ್ರಿಗಿಂತ ಒಂದು ಮುಖ ಕೂಡ ತೊಳ್ದಿಲ್ಲ ಗೈಸ್. ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ನೋಡಿ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಮದ್ವೆಗೆ ಯಾವ ತರ ರೆಡಿ ಆಗಿದ್ದಾರೆ. ಅಮ್ಮ ಏನ್ ಗೊತ್ತಾ, ಅಮ್ಮ ಬಂದ್ಬಿಟ್ಟು ನಾನು ರೆಡಿ ಆಗ್ತೀನಮ್ಮ, ಅಲ್ಲ ನೀನ್ ಹೋಗ್ಬಿಟ್ಟು ಮೇಕಪ್ ಮಾಡಿಸ್ಕೊ ಅಂತ ಹೇಳಿದ್ರು, ಇಲ್ಲಮ್ಮ ನಂಗೆ ಬೇಡ, ನನ್ಗೆ ಇಷ್ಟೇ ನ್ಯಾಚುರಲ್ ಆಗಿರ್ಬೇಕಂತ ಹೇಳ್ಬೇಕು. ಗೈಸ್ ನಮ್ದು ಸುದೀಪ್ ಬಿಡಬಾರ್ದು. ಯಾಕಂದ್ರೆ ಗೈಸ್ ನಂದು ನಮ್ ಸುದೀಪ್ ಅನ್ನೋದು ಏನ್ ಟೇಸ್ಟ್ ಅಂದ್ರೆ, ಯಾವ ಹುಡುಗಿರು ಮೇಕಪ್ ಹಾಕಿರೋಲ್ಲ ಅವ್ರು ನಮ್ಗೆ ತುಂಬಾ ಇಷ್ಟ ಅಂದ್ರೆ ನ್ಯಾಚುರಲ್ ನ್ಯಾಚುರಲ್. ಅದಕ್ಕೆ ಹೇಳೋದು ನಮ್ ಚೋಟ ಮರಿ ಆಲ್ವೇಸ್ ಶುಡ್ ಬಿ ಅ ನ್ಯಾಚುರಲ್ ಬ್ಯೂಟಿ ಅಂತ ನನಗೆ ತುಂಬಾ ಇಷ್ಟ ಗೈಸ್. ಇದಕ್ಕೆಲ್ಲ ನಾನ್ ಸಪೋರ್ಟ್ ಮಾಡಲ್ಲಪ್ಪ, ಇದಕ್ಕೆಲ್ಲ ನಾನ್ ಸಪೋರ್ಟ್ ಮಾಡಲ್ಲ ಗೈಸ್. ಆದ್ರೂ ಮುದ್ದ ಕಾಣ್ತಾರ ಬತ್ತೆ, ಆದ್ರೂ ನಾನ್ ಸಪೋರ್ಟ್ ಮಾಡಲ್ಲ. ಇಟ್ ಶುಡ್ ಬಿ ಅ ನ್ಯಾಚುರಲ್ ಬ್ಯೂಟಿ. ಇಲ್ಲಿ ನೋಡಿ ಗೈಸ್ ಬಂದು ನಮ್ ಚೋಟ ಮರಿ. ಗೊಂಬೆ ಇದ್ದಂಗ ಅವಳೆ, ಚೆನ್ನಾಗಿಲ್ಲ. ಯಾವ ಎಲ್ಲಿ ಬಿಟ್ಕೊಡ್ತೀರಾ ಪಾರ್ಟ್ನರ್ನ? ಯಾವತ್ತಿದ್ರು ಮುಖ ನೋಡ್ರಲ್ಲ, ನಿಮ್ಮಿಬ್ರು ಮುಖ ನೋಡ್ರ, ತೋರ್ಸ್ಕೊಡ್ರ. ಪರವಾಗಿಲ್ಲ, ಯಾವತ್ತಿದ್ರು ಶಿ ಶುಡ್ ಬಿ ನ್ಯಾಚುರಲ್ ಬ್ಯೂಟಿ. ಅಳ್ಬೇಡ ನಗು ಸ್ಮೈಲ್ ಮಾಡ. ಹಂಗಲ್ಲ ಸ್ಮೈಲ್, ಅದಲ್ಲ ಸ್ಮೈಲ್, ಈ ಸ್ಮೈಲ್ ಅಲ್ಲ. ಆರಾಮಾಗಿ ಅಳ್ಸ್ಬಿಡ್ಬೋದು, ಮುಗ್ದೋಯ್ತು ಅಳ್ಸೋದು. ಆದ್ರೆ ನಾವು ಮಾಡಬಾರ್ದು ಪಾಪ. ಏನ್ ಗೊತ್ತಾ ಅಕ್ಕ, ನೋಡಿ ದೂರದಿಂದ ಅಕ್ಕ, ಇಲ್ಲಿ ನೋಡಿ ಅಕ್ಕ, ಇಲ್ಲಿ ನೋಡಿ ನನ್ನ ನೋಡಿ ಒಂದ್ಸಲಿ. ದೂರದಿಂದ ನೀವಿಬ್ರು ತುಂಬಾ ಹೀರೋಯಿನ್ಗೆ ಹೀರೋಯಿನ್ ಡಬಲ್ ಹೀರೋಯಿನ್. ಆದ್ರೆ ಹತ್ರ ಬಂದ ನಾನಂತೂ ಒಪ್ಪಲ್ಲಪ್ಪ. ನೋಡಿ ನ್ಯಾಚುರಲ್ ಬ್ಯೂಟಿ ನೋಡಿ, ಏನು ಒಂಚೂರು ಏನಿಲ್ಲ, ನ್ಯಾಚುರಲ್ ಬ್ಯೂಟಿ. ಇಲ್ಲಿ ನೋಡಿ ಅಮ್ಮ ಮಗಳು. ಇಲ್ಲೂ ಅಷ್ಟೇ ನ್ಯಾಚುರಲ್ ಬ್ಯೂಟಿ ಅಲ್ಲ, ಇದು ಮೇಕಪ್ ಹಾಕೊಳ್ಳೋದೆ, ಇದು ಅಷ್ಟೇ ಗೈಸ್. ಇಲ್ಲಿ ನೋಡಿ ಗೈಸ್, ಈ ವಯಸ್ಸಿಗೆ ನೇಲ್ಸ್ ಹಾಕ್ತಿರೋದು. ಯಪ್ಪ ಅಯ್ಯೋ, ನೀನ್ ಹೆಣ್ಮಗುನೇನ ಅಲ್ಲ ತೋರಿಸ್ತಾ ಇರೋದು. ಹಿಂಗೆ ಮಮ್ಮಿ ಇಲ್ಲ ಹಾಕೋಬೇಕು, ನಿಂಗೆ ಗೊತ್ತಾಗಲ್ಲ ಅಷ್ಟೆಲ್ಲ. ಒಪ್ಪಿಗೆ ತಗೊಂಡ್ರತ್ತೆ ಆಗ್ತಲ್ಲ. ಕೂಡ ಮುಗಿಸಿಲ್ಲ ಇವೆಲ್ಲ ಇಲ್ಲಿ ನೋಡಿ ಗೈಸ್, ಇಲ್ಲಿ ಹುಲಿ ಉಗ್ರನ್ ಹಾಕ್ತಿರೋದ್ ನೋಡಿ ಗೈಸ್. ಇಲ್ಲಿ ಛೇ ಬುಜೈ, ಇದು ತುಂಬಾ ದೊಡ್ಡದೈತಿ ನಿನ್ ಕೈಗೆ. ಅಂದ್ರೆ ನೀನೊಂಚೂರು ಉದ್ದ ಬೆಳ್ಳು ಉದ್ದ ಬರುತ್ತಲ್ಲ, ಅವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತಿದ್ದು. ಈಗಲೇ ಚೆನ್ನಾಗಿ ಕಾಣಿಸ್ತಲ್ಲ ಅದು. ಇಲ್ಲಿ ಏನೋ ನೀನ್ ಖುಷಿಗೆ ಹಾಕೋ ಎಲ್ಲ. ಇಲ್ಲಿ ನೋಡಿ ಎಲ್ಲಿ ಇಟ್ಕೊಂಡೋಳು ಮೇಕಪ್, ಸ್ಪೀಕರು, ಉಗುರ್ದು ಎಲ್ಲ ಇಟ್ಬಿಟ್ಟು ಕೂತಿರೋದು ಗೈಸ್. ಅರ್ಧ ಗಂಟೆ ಕುತ್ಕೊಂಡು ಕೆತ್ತಲ್ದು ಪಾಪ ಅವ್ರ ಅಮ್ಮ ಒಂದ್ ಆವಾಜ್ ಹಾಕಿದ್ಕೆ ಎಲ್ಲ ಕುಡು ಅಂತ ತೆಗ್ಬಿಟ್ಟು ಉದ್ದ ಐತೆ. ಓ ಇಲ್ಲಿ ನೋಡಿ ಗೈಸ್, ನಾನ್ ನಮ್ ತೋಟ ಮರಿಗೆ ನ್ಯಾಚುರಲ್ ಆಗಿರ್ಬೇಕು ಅಂದ್ರೆ ಎಂಗೇಜ್ಮೆಂಟ್ ಏನು ಯಾವಾಗ ಹುಡುಗಿ ನೋಡಕ್ ಹೋದ್ರು ಕೂಡ ನೋಡ್ರಿ, ಬುಜ್ಜಿ ಎಂಗೇಜ್ಮೆಂಟ್ ದಿನ ಹಾಕೋಬೇಕು, ಬುಜ್ಜಿ ಮದ್ವೆ ದಿನ ಹಾಕೋಬೇಕು, ಫಂಕ್ಷನ್ ದಿನ ಹಾಕೋಬೇಕು ಅವಳ್ದು. ಆದ್ರೆ ಬೇರೆ ಫಂಕ್ಷನಿಗೆ ಹಾಕೋಬಾರ್ದು. ಏನ್ ಹಿಂಗೆ ನೀನ್ ಹಂಗ ನೀನ್ ಓವರ್ ಆಗಿರ್ಬೇಕಾ, ನ್ಯಾಚುರಲ್ ಆಗಿರ್ಬೇಕಾ, ಓವರ್ ಆಗಿರ್ಬೇಕಾ? ನನ್ ಪ್ರಶ್ನೆ ನ್ಯಾಚುರಲ್ ಓವರ್. ಮತ್ತೆ ನಾನು ಹೇಳಿದ್ ಮಾಡು. ಬಿಂದಿಗೆ ಬಗ್ಗೆ ಹೇಳದ್ನ ನಾನು ಯಾವ್ದಾದ್ರು ಹೇಳದ್ನ? ಯಾವ್ದೇನೇನೋ ಮಾತಾಡ್ತಾಳೆ ನಾನು. ಒಂದ್ ನಿಮಿಷ ವೈಟ್ ಒಂದ್ ನಿಮಿಷ ಬಿಡು. ಇಲ್ಲಿ ನೋಡಿ, 1 2 ಇದು ಚೆನ್ನಾಗೈತೆ. ಹೋಗ್ಬಿಟ್ಟು ಬರ್ರಿ. ಏನ್ರಿ ನೀವು ಅಂಕಲ್ ಗೈಸ್? ಆಗ್ಲೇ ನೀವು ಚೋಟ ಮರಿ ಅಮ್ಮ ಮಗನ್ ನೋಡಿದ್ರಿ, ಈಗ ಅಂಕಲ್ ನ ನೋಡಿ ಮದ್ವೆ ಗಂಡು. ಬನ್ನಿ ಅಂಕಲ್, ವಾಕಿಂಗ್ ಮಾಡ್ಕೊ ಬನ್ನಿ. ಹೆಂಗಿರೋ ಹೊಸ ಶೂ ಅಲ್ಲ, ಬನ್ನಿ. ಅಂಕಲ್ ಯಾರ್ದು ಮದ್ವೆ? ಇನ್ನೊಂದ್ಸಲಿ ಮದ್ವೆ ಆಯ್ತಿದ್ದೀರಾ? ನಾನು ಅದೇ ನೋಡ್ತಾ ಇದ್ದೀನಿ. ನೈಟ್ ಟೈಮಲ್ಲಿ ಬಂದು ಫೋಟೋ ಏನೇ ಇದ್ರು ಸುದಿ
ಇವರು ಸ್ಟಾರ್ಟ್ ಹಚ್ಕೊಂಡ್ರು, ಯಾರಾದ್ರೂ ಬೆಂಕಿ ಕಿಡಿ ಇಕ್ಲಪ್ಪ ಅಂತ ಕಾಯ್ತಾ ಇದ್ದಾರೆ. ಫೋಟೋ ಹಾಕ್ಬಿಟ್ಟು ಅಂಕಲ್ ಸ್ಟೇಟಸ್, ಫೇಸ್ಬುಕ್ ಸ್ಟೋರಿ, ಸ್ಟೇಟಸ್, ಇನ್ಸ್ಟಾ ಎಲ್ಲ. Few minutes later. ಯಾಕಿಂಗ್ ಅನಿಸ್ತು? ನನ್ಗೂ ಹಂಗೆ ಅನ್ಸೋದು, ನನ್ಗೂ ಹಂಗೆ ಅನ್ಸೋದು ವಿಡಿಯೋದಲ್ಲಿ, ನನ್ಗೂ ಹಂಗೆ ಅನ್ಸೋದು ಮಮ್ಮಿ. ಅದ್ರಲ್ಲಿ ಏನ್ ಗೊತ್ತಾ, ಯಾರು ಏನಾದ್ರು ಬೇಜಾರ್ ಮಾಡ್ಕೊಳ್ಳಲ್ಲ, ನೀವೇನಾದ್ರು ಅಂದ್ರೆ ಅವ್ಳು ಜಾಸ್ತಿ ಬಂದ್ಬಿಡುತ್ತೆ. ಅಂಕಲ್ ಯಾರು ಹೇಳಿದ್ರು ಹಂಗೆ ಆಡೋದು, ನಾನು ಏನು ಏನ್ ಬೆಳ್ ಕೊಟ್ರೆ ಅಸ್ತಾನ ನುಂಗ್ತಾ ಇದ್ಯಾ? ಓಯ್ ಯಾರೇ ಯಾರೇ ಸಖಿ ಎದಕ್ರಿ ಹೇಳ್ ಪಾ, ಇಲ್ಲಿ ನೋಡು ಬಾಯ್ಲಿ, ಈಗ ಇಲ್ಲಿ ನೋಡಕ್ಕ, ಇಲ್ಲಿ ನೋಡು, ಈಗ ಇದ್ ನೋಡು, ಈಗ ಬರುತ್ತೆ, ಫೋಟೋ ಬರುತ್ತೆ. ಮತ್ ಮಾಡಕ್ ಬರಲ್ಲ. ನಮ್ಮ ಮಾತಿಗೆ ಬೆಲೆ ಕೊಡಬೇಕು. ಟಿಶ್ಯೂಸ್ ಕೊಡು. ಹೌದು ಮೈ, ಹಂಗೆ ಕುಡಿದು ಬಿಡು ಬಿಡು. ಏ ಏನಪ್ಪ ಹಿಂಗೆಲ್ಲ ಮಾಡ್ತೀನಿ ಅಂತ, ಏ ಸುಮ್ನಿರೋ. ಟೈಮ್ 9 ಗಂಟೆ, ಅವರೆಲ್ಲ ಮದ್ವೆಗೆ ಹೋದ್ರು. ಇಲ್ಲಿ ನಮ್ಮಪ್ಪ ಏನೋ ಮಾಡ್ತಾ ಇದ್ದೆ. ಟೊಮೊಟೊ ಗೊಜ್ಜು ಮಾಡ್ತಾ ಇದೀನಿ. ಅಯ್ಯೋ ಗೊತ್ತಾಯ್ತಲ್ಲ, ಈಗ್ಲಾದ್ರೂ ಅಮ್ಮಂಗ್ ಟೊಮೊಟೊ ಗೊಜ್ಜು ಏನು ಮಾಡಕ್ ಬರಲ್ಲ ಅಂತ. ಬಿಡುಮದು, ನಿಮ್ಗೆ ಏನ್ ಗೊತ್ತಾ, ನಿಮ್ದು ಬೆಸ್ಟ್ ಕೆಲ್ಸ ಕೊತ್ತಂಬರಿ ಸೊಪ್ಪು ಕಣಮ್ಮ, ಅಷ್ಟೇ ಬೆಸ್ಟ್ ಕೆಲಸ. ಹಂಗೆಲ್ಲ ಮಾಡ್ತಾ ಇದ್ದೆ ಅಪ್ಪ, ನಾನೇ ಮಾಡ್ತೀನಿ ಅಂತ. ಟೊಮೊಟೊ ಗೊಜ್ಜು ಚಪಾತಿ ನಾವ್ ಯಾಕೋ ನಾವು ಹೋಟ್ಲು ಓಪನ್ ಮಾಡಬಾರ್ದು? ಟೊಮೊಟೊ ಗೊಜ್ಜು ಅಲ್ಲ, ಮನೆಯಿಂದನೇ ಕಂಪ್ಲೀಟ್ ಸ್ವಿಗ್ಗಿ ಝೊಮ್ಯಾಟೊ ಅಟ್ಯಾಚ್ ಮಾಡೋಣ. ಲೈಕ್ ಅವ್ರು ಆರ್ಡರ್ ಮಾಡಿದಾಗ ನಾವು ಇಲ್ಲಿಂದನೇ ಝೊಮ್ಯಾಟೊ ಬರುತ್ತೆ, ನಾವು ಕೊಟ್ಟು ಕಳ್ಸಿದ್ರೆ ಹೊರಟಿದ್ದಾರೆ. ಟೊಮೊಟೊ ಗೊಜ್ಜು ಚಪಾತಿ. ಅದಕ್ಕೆ ನೀವು ಫಸ್ಟ್ ಕೆಲಸ ಬಿಡ್ಬೇಕು. ಕೆಲಸ ಬಿರಿಯಾನಿ ವಾರಕ್ಕೆ 2 ಸರಿ ಬಿರಿಯಾನಿ, ಕಬಾಬು. ಹೌದಾ? ಮಾಡ್ಬೋದು, ದಿನ ಮಾಡ್ಬೋದು, ವಾರಕ್ಕೊಂದ್ಸಲ ಏನು ದಿನ ಮಾಡ್ಬೋದು. ದಿನ ಚಾನ್ಸ್ ಎಲ್ಲ ಒಪ್ಕೊಳ್ಳೋದಿಲ್ಲ ಅಮ್ಮ, ದಿನಕ್ಕಂದ್ರೆ ಒಪ್ಪಲ್ಲ, ವಾರಕ್ಕೆ 3 ದಿನ ಅಂದ್ರೆ. ಏನಂತೀರ ಗೈಸ್? ನಾವ್ ಅಪ್ಪನ ಕೈ ರುಚಿ ತಿನ್ನೋದಿಕ್ಕೆ ನೀವು ರೆಡಿ ಆಗಿದ್ದೀರಾ? ಯಾಕಂದ್ರೆ ಅಪ್ಪ ಚೆನ್ನಾಗ್ ಮಾಡುತ್ತೆ. ಪಾಪ ಏನಂತೀಯ? ಸೂಪರ್, ರೆಡಿ. ಇದೆಲ್ಲ ಆಗ್ಬೇಕಂದ್ರೆ ಅಪ್ಪ ಕೆಲಸ ಬಿಡ್ಬೇಕು. ಅಪ್ಪ ನಾಳೆಯಿಂದ ಕೆಲಸ ಬಿಡಪ್ಪ. ಆದ್ರೆ ಸಕ್ಕದ ಮಾಡ್ತಾರೆ. ಕಬಾಬ್ ಆಗಿರ್ಬೋದು, ಪೆಪ್ಪರ್ ಫ್ರೈ, ಚಿಕನ್ ಫ್ರೈ, ಬಿರಿಯಾನಿ, ಏನ್ ಮಾಡ್ತಾರೆ ಗೊತ್ತಾ? ಅಪ್ಪನ ಕೈ ರುಚಿ ಅಂತ ಒಂದು ಓಪನ್ ಮಾಡ್ಬಿಡ್ಬೇಕು. ಫುಡ್ ಬಿಸ್ನೆಸ್ ಓಪನ್ ಮಾಡೋದು ಕೂಡ ನಾವು ಅಪ್ಪ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಷ್ಟ ಆಗುತ್ತೆ, ಡೆಫಿನೆಟ್ಲಿ 100% ಇಷ್ಟ ಆಗುತ್ತೆ. ಬಟ್ ಅವ್ರು ಕಂಪ್ಲೀಟ್ ಆಗಿ ಮಾಡ್ಬೇಕಂದ್ರೆ ಕೆಲಸ ಬಿಡ್ಬೇಕು. ಬಟ್ ಈಗ ಸದ್ಯಕ್ಕೆ ಬೇಡ, ಪ್ರಶ್ನೆ ಮಾಡೋಣ ಏನ್ ಕತೆ ಅಂದ್ಬಿಟ್ಟು. ಫಸ್ಟ್ ನಾವು ಫೋಕಸ್ ಮಾಡೋಣ. 200K ಮಾಡ್ಬೇಕು ಇವಾಗ, ಆಮೇಲೆ 400K ಮಾಡ್ಬೇಕು. ನನ್ನ ಬರ್ಡೇ ಒಳಗಡೆ ಅದು ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ. ನೈಟ್ ಡಿನ್ನರ್ ನೋಡಿ ಗೈಸ್, 2 ಚಪಾತಿ, 2 ಮೊಟ್ಟೆ, ಟೊಮೊಟೊ ಗೊಜ್ಜು. ಇಲ್ಲಿ ಈ ಕಡೆ ಸೈಡಲ್ಲಿ ಏನಾದ್ರು ಮಮ್ಮಿ ಹಾಕಿಲ್ವಾ? ಸ್ವಲ್ಪ ಹಾಕಿದ್ದೀನಿ. ಬಿಡು. ಮತ್ತೆ ಅದೇ ಈ ಪಕ್ಕದಲ್ಲಿ ಏನಾದ್ರು ಮೊಟ್ಟೆ ಏನಾದ್ರು ಉರ್ದಿರೋದು ಇದ್ಬಿಟ್ಟಿದ್ರೆ ಎಂತ ಸ್ವರ್ಗ ಇತ್ತು ಗೊತ್ತಾ? ಇದೇ ಸ್ವರ್ಗ. ಆಮೇಲೆ ಇನ್ನ ಇಲ್ಲಿ ಕಾಲನ್ನ ತಲೆ ಮೇಲೆ ಇಟ್ಕೊಂಡು ಪೂಜಿಸ್ತಿದೆ ಕಣಮ್ಮ ಮನ್ಸಲ್ಲಿ. ಮಾಡ್ತೀನಿ. ನಮ್ಮ ಪ್ರಾಣಕಲ ನಿಂಗೆ ಗೊತ್ತಿಲ್ಲ. ನಮ್ಮ ಅದೊಂದು ಡೈಲಾಗ್ ಇಟ್ಕೊಂಡಿದ್ದೆ ಅಮ್ಮ. ಗೈಸ್ ಇಲ್ಲಿ ನೋಡಿ ಗೈಸ್, ನಾನು ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ರೋಸ್ಟ್ ಮಾಡ್ತಾ ಇದೀವಿ. ನಮ್ಮ ಅಮ್ಮ ಇವಾಗ ಯಾವ್ದೋ ಒಂದು ಸ್ಯಾರಿ ತಗೊಂಡಿತ್ತಿದ್ದು. ಈ ಸ್ಯಾರಿ ಹೆಂಗೈತೆ ಅಂದ್ರೆ, ಬೇರೆದೆಲ್ಲ ನಾನು ಚೆನ್ನಾಗಿರೋದನ್ನೇ ಕಳ್ಸಿದ್ದೆ ನಮ್ಮ ಅಮ್ಮಂಗೆ, ಇದು ತಗೊಳಮ್ಮ ಚೆನ್ನಾಗಿರ್ತಂತ. ಇಲ್ಲ ಅದು ಬೇಡ, ನಂಗೆ ಇದೇ ಬೇಕು ಅಂದ್ಬಿಟ್ಟು ಸ್ಕೂಲ್ ಸ್ಯಾರಿ ತಗೊಂಡಿದ್ದು ನಮ್ಮ ಮಮ್ಮಿ. ಅದೇನಾಯ್ತು ಗೊತ್ತಾ, ಸೀರೆ ಜಾಸ್ತಿ ಆಗ್ಬಿಟ್ಟವೆ, ಯಾವ ಕಲರ್ ಸೆಲೆಕ್ಷನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಒಮ್ಮೆ ಇದ್ದಿದ್ರೆ ತಗೊಂಡಿರೋದು ಅದು ಸ್ಕೂಲ್ ಸ್ಯಾರಿ ತಗೊಂಬಿಟ್ಟಲ್ಲ ಮಧು. ಆಯ್ತಪ್ಪ, ಅಪ್ಪನ್ ಕೇಳು. ಅದೇ ನಮ್ಮ ಅಮ್ಮನ ಸೀರೆ ಬೇಕಿತ್ತ ಇದು? ಅದಕ್ಕೆ ಹೇಳೋದು, ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಬೇಕು ಅಂತ. ಮುಖ ನೋಡಪ್ಪ ಅಲ್ಲಿ, ಮುಖ ತಗೋ. ಸ್ಕೂಲ್ ಸರಿ ಹಾಕೊಂಡು ಸ್ಕೂಲ್ಗೆ ಓಡ್ಬೋಗ್. ಗೈಸ್ ಇಲ್ಲಿ ನೋಡಿ ನಮ್ ಚೋಟ ಮರಿ ಹೆಂಗ್ ಮಾಡಿದಾಳೆ ನೋಡಿ. ಈ ಕಡೆ ಬುಜ್ಜಿ, ನಮ್ಮ ಅಮ್ಮ ಈ ಕಡೆ ಅಕ್ಕ. ಇದ್ಯಾವ್ದು ಎಲ್ಲೋಗಿದ್ರಲ್ಲಿ ಸುದಿ? ಇಲ್ಲಿ ನೋಡಿ, ಹಿಂದಗಡೆ ತೆಲುಗು ಬಂದಿದೆ. ತೆಲುಗುನ ಅದು? ಓಕೆ. ಮಹಾಲೇಶ್ವರ ಟೆಂಪಲ್. ಇದ್ಯಾರು? ಇಲ್ಲಿ ನೋಡು, ಇದ್ಯಾವುದು? ಇರ. ಓ, ಇದು ಅಮ್ಮ ಮಗಳು. ನಿಮ್ ಅಣ್ಣಂದೈತಾ? ಅವ್ನು ಯಾವ್ದು ಫೋಟೋನೇ ತಗ್ಸ್ಕೊಂಡಿಲ್ಲ ನನ್ ಜೊತೆ. ಎಷ್ಟೋವೆ ಅಪ್ಪ. ಇದ್ಯಾವ್ದು? ಅವಳು ಏನ್ ಮಾಡ್ಬೇಕಿತ್ತು ಸುದಿ? ಇದು ತೆಗಿಬೇಕು, ಇಷ್ಟ ಮಾಡ್ಬೇಕಾಯ್ತಾನೆ. ಸಿಕ್ಕಿದೆ ಚಾನ್ಸ್ ಅಂತ ಚಾಟ್ ಜಿಪಿಟಿ ಎಲ್ಲ ಕುಜ್ಜಾಡ್ಬಿಟ್ಟು. ಗೈಸ್ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಟೈಮ್ 12:30 ಆಗ್ಬಿಟ್ಟೈತಿ. ಈಗ ಮಲ್ಕೋತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಸುದೀಪ್ ಮ್ಯಾಮ್. ಆದಷ್ಟು ಬೇಗ ಲೈಕ್ 200K ಹಿಟ್ ಮಾಡುವ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.
Bye bye guys. Take care. Lots of love.